ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಶುಕ್ರವಾರ ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆನ ಮಾಡ್ಕೋತಾ ಇದ್ದೀನಿ. ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯನ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಗಣಕೆ ಸೊಪ್ಪು ಇತ್ತು. ಇವಾಗೆಲ್ಲ ಸ್ವಲ್ಪ ಚಿಗುರು ಬರೋ ಟೈಮ್ ಅಲ್ವಾ, ಹಾಗಾಗಿ ಗಣಕೆ ಸೊಪ್ಪಿನ ಪಲ್ಯನ ಕೂಡ ಮಾಡ್ಕೋತಾ ಇದ್ದೀನಿ. ಇದಂತೂ ದೇಹಕ್ಕೆ ತುಂಬ ಒಳ್ಳೆಯದು. ಈ ಗಣಕೆ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ಅವಾಗವಾಗ ತಿನ್ನೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದು. ಮತ್ತು ಕೆಮ್ಮಾಗಿರ್ಬೋದು ಅಥವಾ ಬಾಯಿ ಹುಣ್ಣು ಆಗಿದ್ದರೆ ಈ ಗಣಕೆ ಸೊಪ್ಪಿಂದ ಕಡಿಮೆ ಆಗುತ್ತೆ. ಇನ್ನು ಯಾರಿಗಾದರೂ ಸ್ವಲ್ಪ ಹಸಿವು ಆಗ್ತಿರಲ್ಲ ಅಂತ ಅಂದರೆ ಈಗ ಸೊಪ್ಪನ್ನ ತಿನ್ನೋದ್ರಿಂದ ಹಸಿವು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಇವತ್ತು ಗಣಕೆ ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೀನಿ. ಇನ್ನು ಸೊಪ್ಪಿನ ಪಲ್ಯನೂ ಕೂಡ ಆಯಿತು. ಆಲೂಗೆಡ್ಡೆ ಪಲ್ಯನ ಫಸ್ಟೇ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ದೋಸೆ ಜೊತೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿ ಬಿಸಿ ದೋಸೆನ ಮಾಡಿಕೊಂಡು ಇಬ್ಬರೂ ಸಹ ತಿಂಡಿನ ಮುಗಿಸ್ಕೊಂಡ್ವಿ. ಇನ್ನು ತಿಂಡಿ ಎಲ್ಲ ಆದಮೇಲೆ ನಮ್ಮದು ಡೈಲಿ ರೊಟೀನ್ ಬಂದುಬಿಟ್ಟು ಹಸುಗಳನ್ನ ನೀರು ಕುಡಿಸಿ ನೆರಳಿ ಕಟ್ಟಾಕೋದು. ಈಗ ತುಂಬ ಎಲ್ಲ ಬಿಸಿಲಿರುತ್ತಲ್ವ, ಹಾಗಾಗಿ ಅದಕ್ಕಿಂತ ಮುಂಚೆ ಈಗ ಒಂದು 2-3 ಡೇಸಿಂದ ಹಸುಗೆ ಒಂದು ಪ್ರೆಗ್ನೆಂಟ್ 5 ಹಸು ಇದೆ. ಹಾಗಾಗಿ ಅದಕ್ಕೆ ಈ ಕೆರೆಗೆ ಹೋಗ್ಬಿಟ್ಟು ಈಜೊಡಿಸ್ಕೊಂಬರ್ತಾರೆ. ಹಾಗಾಗಿ ನಾನು ಕೂಡ ಹೋದೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮದು ಕೋಳಿ ಸ್ವಲ್ಪ ಮೇವು ಬೇಕು ಅಂತ ಅನಿಸುತ್ತೆ, ಹಾಗಾಗಿ ಹಿಂದೆನೇ ಓಡಿ ಬಂತು. ಅದಕ್ಕೂ ಕೂಡ ಎಲ್ಲ ಮೇವು ಹಾಕಿಬಿಟ್ಟು ನಾನು ಮತ್ತು ಡಾಲಿ ಮನೆ ಹತ್ರನೇ ಇತ್ತು. ಹಾಗಾಗಿ ಡಾಲಿನ ಕರ್ಕೊಂಡು ನಾನು ಡಾಲಿ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಇವರು ಹಸುನ ಹೊಡ್ಕೊಂಡು ಕೆರೆ ಹತ್ರನೇ ಹೋಗ್ಬಿಟ್ಟಿದ್ರು. ಸ್ವಲ್ಪ ಲೇಟಾಗಿತ್ತು. ನಮ್ಮದು ಇದು ಹಸು ಬಂದುಬಿಟ್ಟು ಅಂದರೆ ಇದು ಏಜ್ ಬಂದು 1.5 ವರ್ಷ, ಅಂದರೆ ಕರು ಅಂತಲೇ ಹೇಳ್ಬೋದು. ಇನ್ನು ಇದು ಸ್ವಲ್ಪ ಬೇಗನೆ ಕ್ರಾಸಿಂಗಿಗೆ ಬಂದಿತ್ತು, ಅಂದರೆ ಹಾಗಾಗಿ ಸ್ವಲ್ಪ ಬೇಗನೆ ಇಂಜೆಕ್ಷನ್ನ ಕೊಡಿಸಿದ್ದೀವಿ. ಹಾಗಾಗಿ ಡಾಕ್ಟ್ರು ಸ್ವಲ್ಪ ಚಿಕ್ಕ ಏಜಲ್ಲೇ ಕ್ರಾಸಿಂಗಿಗೆ ಬಂದು ಇಂಜೆಕ್ಷನ್ನ ಕೊಡಿಸಿರೋದ್ರಿಂದ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಒಂದೇ ಕಡೆ ಕಟ್ಟಿರಬೇಡಿ, ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಸಿ, ಸ್ವಲ್ಪ ವಾಕ್ ಮಾಡಿಸಿ, ಆವಾಗ ಬಾಡಿ ಸ್ವಲ್ಪ ಫ್ರೀ ಅನಿಸುತ್ತೆ, ರಿಲೀಫ್ ಆಗುತ್ತೆ ಅದ್ರದಕ್ಕೂ ಅಂತ ಹೇಳಿದರು. ಹಾಗಾಗಿ ನಾವು ಸ್ವಲ್ಪ ಬೆಳಗ್ಗೆ ಮತ್ತು ಸಂಜೆ ಈ ಥರ ಹೊರಗಡೆ ಎಲ್ಲರೂ ಕರ್ಕೊಂಡು ಬರ್ತೀವಿ. ನಾವು ಸಂಜೆ ಅಲ್ಲೇ ಹೊರಗಡೆ ಹಸಿರು ಮೇಯೋದಕ್ಕೆ ಬಿಡ್ತೀವಿ. ಆದರೆ ಬೆಳಗ್ಗೆಯಿಂದ ಮತ್ತು ಸಂಜೆವರೆಗೂ ಒಂದೇ ಕಡೆ ಇರುತ್ತಲ್ವ ಅಂತ ಹೇಳಿಬಿಟ್ಟು ಇವರು ಬೆಳಗ್ಗೆ ಸ್ವಲ್ಪ ನಮ್ಮದೆಲ್ಲ ತಿಂಡಿ ಆದಮೇಲೆ ಈ ಥರ ಕೆರೆ ಹತ್ರ ಹೊಡ್ಕೊಂಡು ಬರ್ತಾರೆ. ಈ ಥರ ನಾವು ಸ್ವಲ್ಪ ಸ್ವಿಮ್ ಮಾಡಿಸೋದ್ರಿಂದ ಬಾಡಿ ಒಂಥರ ಫ್ರೀ ಅನಿಸುತ್ತೆ. ಫುಲ್ ಒಂದೇ ಕಡೆ ಕಟ್ಟಾಕಿರೋದ್ರಿಂದ ಬಾಡಿ ಒಂಥರ ಟೈಟ್ ಆಗಿರುತ್ತಲ್ವ, ಅದಕ್ಕೂ ಸಹ ಫ್ರೀ ಅನಿಸ್ದಾಗುತ್ತೆ. ಇದಿನ್ನು ಸ್ಟಾರ್ಟಿಂಗು ಈಗ ಒಂದು 2-3 ದಿನದಿಂದ ಹೊಡ್ಕೊ ಬರ್ತಿರೋದಲ್ವ, ಹಾಗಾಗಿ ಇನ್ನು ರೂಢಿ ಆಗಿಲ್ಲ ನೀರಿಗೆ. ಕೆರೆಯಲ್ಲೆಲ್ಲ ಫುಲ್ ನೀಟಾಗಿ ಒಂದು 1/4 ಗಂಟೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಸಿದ್ರೆ ತುಂಬ ಬಿಸಿಲಿರೋದ್ರಿಂದ ಬಾಡಿ ಸ್ವಲ್ಪ ಕೋಲ್ಡ್ ಆಗು ಅನಿಸುತ್ತೆ, ಮತ್ತು ಬಾಡಿ ಕೂಡ ಫ್ರೀ ಆಗುತ್ತೆ. ಹಾಗಾಗಿ ಕರ್ಕೊಂಡು ಬಂದಿದ್ವಿ. ನಮ್ಮ ಡಾಲಿ ಅಂತೂ ಅದನ್ನೇನೋ ನೀರಿಗೆ ತಳ್ತಾ ಇದ್ವಿ ಅನ್ನೋ ಥರ ಆಡಿಸ್ಕೊತಾ ಇತ್ತು. ಡಾಲಿ ಜಡಿಲಿಲ್ಲ. ನೀನು ಬಿಸಿಲಿಗೆ ಹಂಗೆ ಕೋಲ್ಡ್ ಆಗ್ತೈತೆ ಅನ್ಸುತ್ತಲ್ವಾ. ಏನೋ ಮಾಡ್ತಿದ್ದಾರೆ ಅಂತದು, ಏನೋ ಮಾಡ್ತಿದ್ದಾರೆ ಅಂತ. ತಣ್ಣಗಾಗುತ್ತೆ ಇವಾಗ. ಅಯ್ಯೋ ಅಯ್ಯೋ, ಇದು ಡಾಲಿ ಕಿವಿ ಒಳಗಡೆ ನೀರು ಹೋಗ್ಬಾರ್ದು ಅಂತದು. ಅದು ಎಷ್ಟು ಪ್ರೊಟೆಕ್ಟಿವ್ ನೋಡಿ, ಅದು ಮುಂದಕ್ಕೆ ಯಾಕೆ ಕಳಿಸ್ತಿದ್ಯಾ ಅಂತ ನಿಮ್ಮ ನೋಡೇ ಹೊಗಳ್ತಿರೋದು. ಉದ್ದನೆದಲ್ಲಿ ಕೋಲ್ ಇಟ್ಕೊಂಡಿದ್ದೀರಾ. ಹಿಂಗೆ ಹೊಡ್ಕೊಂಬಂದ್ರೆ ನಾಯಿಗೂ ಸ್ನಾನ ಆಗುತ್ತೆ. ಒಂದು ಸೋಪ್ ತಂದುಬಿಟ್ಟಿದ್ರೆ ಅದ್ಲಾಗ ಸ್ನಾನನೇ ಆಗೋಗ್ಬಿಡೋದು ಡಾಲಿಗೆ. ನಮಗೂ ಈ ಥರ ನ್ಯಾಚುರಲ್ ಆಗಿ ಈಚೊಡೆಯಕ್ಕೆ ಬರಬೇಕಿತ್ತು. ನಮಗೂ ಈ ಥರ ನ್ಯಾಚುರಲ್ ಆಗಿ ಈಚೊಡೆಯಕ್ಕೆ ಬರಬೇಕಿತ್ತು, ಚೆನ್ನಾಗಿರೋದು. ಅಂದರೆ ಹಸುಗೆ ಇದಾಗುತ್ತೆ ಅಂತ, ಫಿಸಿಕಲ್ ಆಗಿ ಏನಾಗ ಆಕ್ಟಿವ್ ಆಗಿರುತ್ತೆ ಅಂತ ಈಚೋಡ್ಸಿದ್ರೆ.
ಸುಸ್ತಾಗುತ್ತೆ. ನಿನಗೆ ಬೇಕಿತ್ತು ಅದನ್ನ ಈಚಾಡ್ಸಕ್ ಹೋಗೋದು. ಅದು ಇದು ಬೇಗ ಸುಸ್ತಾಗುತ್ತೆ ಡಾಲಿ. ಎಳಿಬೇಕಲ್ಲ ಹಿಂಗೆ ಉದ್ದ ಇಲ್ಲಿ ಬಂದ್ರೆ ಮುಳುಗುತ್ತೆ. ಏನು ಮಾಡ್ತಿಲ್ಲ ಬಾ, ಏನೋ ಮಾಡ್ತಿದ್ದೀರಾ ಅಂತ. ಐ ಪೂರ್ತಿ ಮುಳುಗ್ತು. ಸಾಕು ಬಿಡಿ. ಸುಮ್ಮನೆ ಇಡಲಿ ಆಯ್ತೇನ ಸ್ನಾನ ನಿಂದು. ನನಗೇನಾದ್ರೂ ಈಚೆ ಹೊಡಿಯೋದಕ್ಕೆ ಬಂದಿದ್ರೆ ಒಂದು ರೌಂಡ್ ಹಿಂಗೋಗಿ ಹಿಂಗೆ ಬರ್ತಿದ್ದೆ. ಈಚೆ ಹೊಡಿಯೋಕೆ ಬಂದಿದ್ರೆ ಡಾಲಿ ಹೊಡಿತಿಲ್ಲ ಬಿಡು. ಇದು ನಮ್ಮ ಡಾಲಿಗಂತೂ ಯಾರಿಗೂ ಹೊಡಿಬಾರ್ದು. ಏ ಅಲ್ಲಿ ಹೋಗ್ಬೇಡ, ಸುಸ್ತಾಗುತ್ತದು ವಾಪಸ್ ಬರೋ ಹೊತ್ತಿಗೆ. ಅಯ್ಯೋ ಅದಕ್ಕೆ ಒಂಥರ ಖುಷಿಗೆ ಹೋಗದ ಏನು. ಆಯ್ತು ಬಂದೆ ಕರ್ಕ ಬಂದೆ ಬಿಡು. ಅದನ್ನ ಕಳಿಸ್ಬೇಡ. ಅದನ್ನ ಕರ್ಕ ಬರಕ್ ಹೋಗ್ತಾ ಇದ್ದಿದ್ದದು ಕಾಪಾಡಕ್ಕೆ. ಮಂಡುದ್ದ ನೀರಿಗೆ ಉಣಿಕೆ ಅಂತೀಯ, ಅದನ್ನ ಕಾಪಾಡಕ್ ಹೋಗ್ತಾ ಇದೀಯ. ಕಾಪಾಡಕ್ ಹೋಗ್ತಿರೋದದು. ಒಳ್ಳೇದೊಂದು ಸ್ವಿಮ್ಮಿಂಗ್ ಆಯ್ತು. ಈ ಲಾಸ್ಟಿಗೆ ಹೋಗ್ಬಿಡ್ತು ಬಾರಿ ದೂರಕ್ಕೆ. ಸುಸ್ತಾಗೋಗ್ಬಿಟ್ಟೈತೆ. ನನ್ನ ಮೊಬೈಲ್ ನಿಂತೈತೆ. ಎಲ್ಲಿದೆ? ಇದ್ದಾಗ ಡೈಲಿ ಅಂತಿಲ್ಲ, ಇದ್ರು ಕುಡ್ತಾ ನೋಡಿ ಈಗ. ಅಯ್ಯ ಡಾಲಿ ಸುಮ್ಮನೆ ಆಟ ಅದ್ರ ಜೊತೆ ಯಾರಾದ್ರು ಆಟ ಆಡಿದ್ರೆ ಸಖತ್ ಇಷ್ಟ ಅದಕ್ಕೆ. ಯಾವ್ದಕ್ಕೆ? ಡಾಲಿಗೆ. ಕರಿಂದ ಹೇಳ್ತಿರೋದು. ಕರಿಗೆ ಹಂಗೆಲ್ಲ ಕುಣಿಬೇಕು. ಕುಣಿದು ಬಾಡಿ ಫುಲ್ ಫ್ರೀ ಮಾಡ್ಕೋಬೇಕು. ಕಟ್ಟಾಕಿರತ್ತಲ್ಲೇ ಕಟ್ಟಾಕಿರ್ತೀವಲ್ಲ. ಅಯ್ಯೋ ಅದು ನೋಡಿ ಅದ. ಹೌದೌದು, ನಾವೇನಾದ್ರು ಬಿದ್ರೆ ಕಾಪಾಡುತ್ತಾ? ಇಲ್ಲೇ ಕಟ್ಟಾಕೈತ್ಲೆ ಮೈ. ಇಲ್ಲಿ ಕಟ್ಬಾರ್ದು, ಇಲ್ಲಿ ಹಸಿ ಐತಲ್ಲ ಹಂಗೆ ಮಣ್ಣು ಸಮೇತ. ಕೆರೆಯಿಂದ ಬಂದು ಕರುನ ಮನೆ ಹತ್ರ ಹೊಡ್ಕೊಂಡು ಬಂದ್ವಿ. ಮನೆ ಹತ್ರ ಇಲ್ಲಿ ನೆರಳಿಗೆ ಕಟ್ಟಾಕ್ತೀವಿ. ನಾರ್ಮಲಾಗಿ ನಾವು ಯಾವಾಗ್ಲೂ ಕಟ್ಟಾಕ್ತೀವಲ್ವ, ಅಲ್ಲೇ ಕಟ್ಟಾಕ್ಬಿಟ್ಟು ಅಲ್ಲಿಗೆ ಮೇವು ಹಾಕ್ತೀವಿ. ಈ ಟೈಮಲ್ಲಿ ನಾವು ಒಣಹುಲ್ಲು ಹಾಕ್ತೀವಿ. ಭತ್ತ ಮತ್ತು ರಾಗಿ ಇದೆಯಲ್ವ, ಆ ಹುಲ್ಲನ್ನ ಏನು ಫುಲ್ ಡೇ ಅಲ್ಲಿಗೆ ಹಾಕೋದು. ಏನಾದರೂ ಬಿಸಿಲು ಕಡಿಮೆ ಆದರೆ ಅಥವಾ ಮೋಡ ಬಂದರೆ ಮಾತ್ರ ಅವನ್ನ ಹಸಿರು ಮೇವಿಗೆ ಬಿಟ್ಟು ಹೊರಗಡೆ ಕಟ್ಟಾಕ್ತೀವಿ. ಇಲ್ಲ ಬಿಸಿಲಿದೆ ಅಂದರೆ ಅಲ್ಲಿವರೆಗೂ, ಬಿಸಿಲು ಕಡಿಮೆ ಆಗೋವರೆಗೂ ಅಲ್ಲಿಗೆ ಕಟ್ಟಾಕೋದು. ಇನ್ನು ಈ ಹಸುಗೂ ಮನೆಯಲ್ಲೇ ನೀರನ್ನ ಕುಡಿಸಿದ್ವಿ. ಅದನ್ನು ಕೆರೆ ಹತ್ರನೇ ನೀರು ಕುಡೀತು. ಇದು ಮನೇಲಿ ಬಂದು ನೀರು ಕುಡಿಸಿ ಇದಕ್ಕೂ ಸಹ ಮೇವೆಲ್ಲ ಹಾಕಿ ಇಲ್ಲೇ ಕಟ್ಟಾಕಿದ್ದೀವಿ. ಜಾಸ್ತಿ ಬಿಸಿಲಿರೋದ್ರಿಂದ ಇದನ್ನು 2 ಕೊಡ ನೀರು ಕುಡೀತು. ಹಾಗಾಗಿ ನೀರೆಲ್ಲ ಕುಡಿಸಿ ಇನ್ನು ಮನೆ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಬಿಸಿಲು ಜಾಸ್ತಿ ಇತ್ತಲ್ವ, ಹಾಗಾಗಿ ಇನ್ನು ಇವರು ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ಕೆರೆ ಒಳಗಡೆ ಇಳಿದಿದ್ರಲ್ವ, ಹಾಗಾಗಿ ಇವರು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಏನೋ ಕೆಲಸ ಮಾಡ್ತಿದ್ರು. ಇನ್ನು ನಾನು ಮನೇಲೊಂದು ಮಸ್ಕ್ ಮೇಲೆ ನಿಂತು ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜ್ಯೂಸನ್ನ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ನಾರ್ಮಲಾಗಿ ನಾವು ಡೈಲಿ ಈ ಟೈಮಲ್ಲಿ ಎಳ್ನೀರನ್ನ ಕುಡಿತೀವಿ. ಅಂದರೆ ಹಸುಗಳನ್ನ ಎಲ್ಲ ಕಟ್ಟಾಕ್ಬಿಟ್ಟು ನಾವು ಸಹ ಅಲ್ಲೇ ಹೋಗ್ಬಿಟ್ಟು ಎಳ್ನೀರನ್ನ ಕುಡ್ಕೊಂಡು ಬರ್ತೀವಿ. ಆದರೆ ಇವತ್ತು ಮನೆಯಲ್ಲೇ ಕರ್ಬೂಜ ಇತ್ತಲ್ವ, ಅದರಲ್ಲಿ ಜ್ಯೂಸ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅದರಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದೆಲ್ಲ ಸೀಡ್ಸ್ನೆಲ್ಲ ನೀಟಾಗಿ ತೆಕ್ಕೊಬಿಟ್ಟು ಅದನ್ನ ತಿರುಳನ್ನೆಲ್ಲ ನೀಟಾಗಿ ಸ್ಪೂನಿಂದ ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ನಾನು. ಮತ್ತು ಇದು ಏನು ಸೀಡ್ಸ್ ಬರುತ್ತಲ್ವ, ಅದನ್ನು ವೇಸ್ಟ್ ಮಾಡಲ್ಲ, ಅಂದರೆ ಬಿಸಾಕಲ್ಲ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೆರಳನ್ನೇ ಒಣಗಿಸ್ಕೊಬಿಟ್ಟು ನೀಟಾಗಿ ಒಣಗಿಸಿ ಆದಮೇಲೆ ಪುಡಿ ಮಾಡಿಬಿಟ್ಟು ಅದನ್ನು ಹಾಲಿಗೆ ಅಥವಾ ಏನಾದರೂ ಸ್ವೀಟ್ ಮಾಡಿದ್ರೆ ಸ್ವೀಟ್ಗೆಲ್ಲ ಯೂಸ್ ಮಾಡ್ಕೊತೀನಿ. ಜ್ಯೂಸ್ನ ಸಹ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿ
ಮಾಡಿಕೊಂಡೆ. ನಾನು ಯಾವುದೇ ಥರ ನೀರು ಜಾಸ್ತಿ ಸೇರಿಸ್ಕೊಳ್ಲಿಲ್ಲ. ಅದೇ ನಾನು ಇಬ್ಬರೇ ಇರ್ತಿದ್ರಿಂದ ಅದೇ ಸಾಕಾಗೋಯಿತು. ಹಾಗಾಗಿ ಜ್ಯೂಸ್ ಕೂಡ ರೆಡಿ ಆಯಿತು. ಇನ್ನು ಇವ್ರೂ ಏನೋ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಹಲಸಿನಕಾಯಿ ಅದು ಹಣ್ಣಾಗಿದೆಯಾ ನೋಡು, ಏನೋ ಸ್ಮೆಲ್ ಬರ್ತಾ ಇದೆ, ಹಣ್ಣು ಘಮ ಘಮ ಥರ ಅನ್ನಿಸ್ತಾ ಇದೆ ನೋಡು ಅಂತ ಹೇಳಿದ್ರು. ಅದು ಇನ್ನೂ ಏನು ಬಲ್ತಿರಲಿಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡು ಅವರಿಗೂ ಸಹ ಜ್ಯೂಸ್ ಕೊಟ್ಟು ಇಬ್ಬರೂ ಸಹ ಜ್ಯೂಸ್ ಕುಡಿದು ಫುಲ್ ರೆಸ್ಟ್ ಮಾಡಿದ್ವಿ ಫುಲ್ ಮಧ್ಯಾಹ್ನದವರೆಗೂ. ಹಾಗೆ ಇವತ್ತಿನ ನನ್ನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹಾಗಾಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.